ಎಲ್ಲರೂ ಏನು ಮಾಡ್ತಾ ಇದ್ದೀರಾ? ಎಲ್ಲರಿಗೂ ಶುಭೋದಯ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಮನೆಗೆ ಬಂದಮೇಲೆ ಚೆನ್ನಾಗೇ ಇರ್ತೀನಿ. ಅಲ್ಲೂ ಚೆನ್ನಾಗಿರ್ತಿದ್ದೆ, ಬಟ್ ಮನೆಗೆ ಬಂದಮೇಲೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಚೆನ್ನಾಗಿರ್ತೀನಿ. ಮತ್ತು ನಾನಂತೂ ಎಕ್ಸಾಮಿಗಂತ ಬಂದೆ, ಅದಕ್ಕೆ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಇದು ಗೊತ್ತು ನಂದು ಎರಡೇ ವ್ಲಾಗ್ ಅಂತ. ಆದ್ರೂ ಕಂಟಿನ್ಯೂ ಆಗಿ ವ್ಲಾಗ್ ಹಾಕ್ತಾಯಿದ್ರೆ ನೀವು ನೋಡ್ತೀರಾ, ಅವಾಗ ನೀವು ಸಪೋರ್ಟ್ ಮಾಡ್ತೀರಲ್ಲ. ಅದಕ್ಕೆ ನಾನು ಅಂದ್ಕೊಂಡೆ ನಾನು ವ್ಲಾಗೇ ಹಾಕಿಲ್ಲ, ಮನೆಗೆ ಬಂದೇನು ವ್ಲಾಗ್ ಮಾಡಲಿ ಅಂತ ಅನ್ಸ. ಏನಿಲ್ಲ, ಏನಿರುತ್ತೆ ಅದನ್ನೇ ತೋರಿಸ್ತೀನಿ ಅಲ್ವ, ನಮ್ಮೂರಲ್ಲೂ ಹೇಗಿರುತ್ತೆ ಏನಿರುತ್ತೆ ಎಲ್ಲ ಅಂತ. ಅದನ್ನೇ ತೋರಿಸಿದ್ರೆ ನಾವು ರಿಯಾಲಿಟಿ ಅಷ್ಟೇ. ನಾವು ಎಕ್ಸ್ಟ್ರಾ ತೋರಿಸಲ್ಲ, ಅದು ಇದು ಏನಿಲ್ಲ, ಏನಿರುತ್ತೆ ಅದನ್ನೇ ತೋರಿಸೋದು ಅಷ್ಟೇ. ಅದು ಹಂಗಿದ್ರೆ ತಾನೇ ನಿಮಗೂ ನೋಡೋಕ್ಕೆ, ಯಾಕಂದರೆ ನೀವು ಅದೇ ಥರ ಇರ್ತೀರ, ಅದಕ್ಕೆ ನಾವು ಅದೇ ಥರನೇ ತೋರಿಸ್ತೀವಿ. ಏನೇನೋ ತೋರಿಸಿ ಏನೇನೋ ಆ ಥರ ಇಲ್ಲ ನಮ್ಮದು. ಅಂದರೆ ರಿಯಾಲಿಟಿ ಇದ್ದಿದ್ದು ತೋರಿಸ್ತೀನಿ, ಹೇಗಿರ್ತೀವಿ ಹೇಗೆ ಅಂತ. ನಾವು ಮತ್ತು ಅದ್ರ ಮೇಲೆ ಏನು ಮೇಕಪ್ ಏನೂ ಮಾಡಲ್ಲ, ಅಂದರೆ ನನ್ನ ಮುಖದ ಮೇಕಪ್ ಅಲ್ಲ, ವಿಡಿಯೋಗೆ ಮೇಕಪ್ ಮಾಡೋದು. ಆಮೇಲೆ ಇವತ್ತಂತೂ ಮೊಹರಂ ಹಬ್ಬ ಇದೆ ನಮ್ಮೂರಲ್ಲಂತೂ ಫುಲ್ ಜೋರು ಮೊಹರಂ ಮಾಡ್ತಾಯಿದ್ದಾರೆ. ನಿಮ್ಮ ಊರಲ್ಲಿ ಹೇಗಿದೆ? ಎಲ್ಲರಿಗೂ ಹ್ಯಾಪಿ ಮೊಹರಂ. ಆಮೇಲೆ ಎಲ್ಲರೂ ಇದೊಂದು ಹಬ್ಬ ನೋಡಿ, ನಮ್ಗೆ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಮಾಡುವಂಥ ನಮ್ಮ ಹಬ್ಬ ಅಂದರೆ ಮೊಹರಂ ಹಬ್ಬ. ಯಾಕೆ ಮಾಡಬೇಕು? ಯಾವುದೇ ಹಬ್ಬ ಆದರೂ ಅವ್ರ ಹಬ್ಬನೂ ಇದು ಅಂದರೆ ನಾವು ನಮ್ಮ ಹಿಂದೂ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ, ಹಾಗೆ ಅವರು ನಮ್ಮ ಹಬ್ಬನೂ ಸೆಲೆಬ್ರೇಟ್ ಮಾಡ್ತಾರೆ, ನಾವು ಅವ್ರ ಹಬ್ಬನೂ ನಮ್ಮಲ್ಲಿ ಯಾವುದೂ ಜಾತಿ ಭೇದ ಭಾವ ಇರಬಾರ್ದು. ನಾವು ಬೀಯಿಂಗ್ ಎಜುಕೇಟೆಡ್ ವಿ ಶುಡ್ ನಾಟ್ ಡೂ ಎನಿ ಡಿಸ್ಕ್ರಿಮಿನೇಷನ್ ಅಮಾಂಗ್ ಅಸ್ ಇನ್ ದ ಕಾಸ್ಟ್. ಓಕೆ, ಮತ್ತು ಎಲ್ಲರೂ ಹೇಗಿದ್ದೀರಾ? ನಾನು ಹತ್ರ ಕೊಡೇನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆಮೇಲೆ ನಾನು ಊರಿಗೆ ಬಂದಿದ್ದೀನಲ್ಲ, ನನಗೆ ಏನು ವಿಡಿಯೋ ಮಾಡಲಿ ಏನು ಮಾಡಲಿ ಅಂತ ಡೈಲಿ ಆಮೇಲೆ ಅಂದ್ಕೊಂಡೆ ಏನಿರುತ್ತೆ ಅದನ್ನೇ ಡೈಲಿ ಇದ್ದಿದ್ದೆ ತೋರ್ಸೋಣ ಅಂತ. ನಾನು ಮನೆಗೆ ಬಂದಿದ್ದೀನಿ. ನಾನೊಂದು 20 ದಿನ ಮಟ್ಟ ಬೆಂಗಳೂರಿಗೆ ಹೋಗಲ್ಲ, ಅಲ್ಲಿವರೆಗೂ ನಾನು ಮನೆಯದೇ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ ಥರ ಫಾಲೋ ಮಾಡಿ ಅಂತ ಇದ್ದೀನಿ. ಆಮೇಲೆ ನಾನಂತೂ ಮನೇಲಿದ್ದೀನಪ್ಪ, ಎಷ್ಟು ಸಾರಿ ಐತೇನೋ ಹೇಳ್ತಾ ಇರೋದು ಮನೇಲಿದ್ದೀನಿ ಅಂತ. ನೀವೆಲ್ಲ ಏನು ಮಾಡ್ತಾಯಿದ್ದೀರಾ? ಬ್ರೇಕ್ಫಾಸ್ಟ್ ಆಯ್ತಾ ಎಲ್ರದ್ದು? ಎಲ್ಲರೂ ಚೆನ್ನಾಗಿ ಊಟ ಮಾಡಿ ಎಂಜಾಯ್ ಮಾಡಿ. ಇವತ್ತಿರ್ತೀವೋ ನಾಳೆ ಇರ್ತೀವೋ ಗೊತ್ತಿಲ್ಲ, ಇದ್ದಷ್ಟು ದಿನ ಎಂಜಾಯ್ ಮಾಡಿ ಹೋಗಬೇಕು. ಓಕೆ, ಮತ್ತು ನಾನು ನಿಮಗೆ ಏನೇನಾಗುತ್ತೆ ಅಂತ ತೋರಿಸ್ತೀನಿ. ನಮ್ಮ ಮನೆ ಹತ್ರ ದೇವ್ರು ಬಂದಿದ್ದಾರೆ, ಅದನ್ನು ತೋರಿಸ್ತೀನಿ ರೀ ನಿಮಗೆ. ಈ ಥರ ಒಂದು ಕಡೆ ಹೋಯಿತು, ಇವಾಗ ಇನ್ನೊಂದು ನೆಕ್ಸ್ಟ್ ಟೈಮ್ ವಾಪಸ್ ಹೋಗ್ತಾರಲ್ಲ ಅವಾಗ ತೋರಿಸ್ತೀನಿ ಹೇಗೆ ನಮ್ಮ ಇದರಲ್ಲಿ ದೇವರೆಲ್ಲ ಹೇಗೆ ಬರ್ತಾರೆ. ಎಲ್ಲರೂ ನೋಡಿರ್ತೀರ. ನಾನು ಅಂದ್ಕೊಂಡ ಪ್ರಕಾರ ನಾನು ಬೆಂಗಳೂರಲ್ಲಿದ್ದೆಲ್ಲ, ಲಾಸ್ಟ್ ಟೈಮ್ ಮೊಹರಮಲ್ಲಿ ನಾನು ಊರಲ್ಲಿದ್ದೆ, ಬೆಂಗಳೂರಲ್ಲಿದ್ದೆ. ಆವಾಗ ನಾನು ಬೆಂಗಳೂರಲ್ಲಿ ಮೊಹರಂ ಹಬ್ಬನೇ ನೋಡಲಿಲ್ಲಪ್ಪ. ಅಲ್ಲಿ ಜಾಸ್ತಿ ಮೇನ್ ಪ್ರೆಫರೆನ್ಸ್ ಅಂದರೆ ಯಾವುದಾದ್ರೂ ಯುಗಾದಿ, ದೀಪಾವಳಿ ಆ ಥರ ಮಾಡ್ತಾರೆ. ಒಂದು ನಿಮಿಷ ರೀ, ನಿಮ್ಗೆ ಇದು ತೋರಿಸ್ತೀನಿ, ದೇವ್ರು ತೋರಿಸ್ತೀನಿ. ಎಲ್ಲರಿಂದ ಒಂದು ಹೆಲ್ಪ್ ಬೇಕಾಗಿದೆ. ಏನಂದರೆ ನಾನು ವಿಡಿಯೋ ಮಾಡಬೇಕಲ್ಲ, ನನಗೆ ನಿಮಗೇನಾದರೂ ಗೊತ್ತಿದ್ದರೆ ಏನಾದರೂ ಒಂದು ಟ್ರಿಕ್ಸ್ ಕೊಡಿ. ಮೀನ್ಸ್ ಅಂದರೆ ಏನಂತಾರೆ, ಐಡಿಯಾ ಕೊಡಿ, ಯಾವ ಥರ ವಿಡಿಯೋ ಮಾಡಬೇಕು ಏನು ಅಂತ. ಸುಮ್ಮನೆ ನಾನು ನಿಮಗೆ ಕೇಳ್ತಾ ಇದ್ದೀನಿ, ಯಾಕಂದರೆ ನಾನು ವಿಡಿಯೋ ಮಾಡಬೇಕು ಅಲ್ಲ, ನನಗೆ ಗೊತ್ತಿಲ್ಲ ಯಾವ ವಿಡಿಯೋ ಯಾವ ಥರ ಮಾಡಬೇಕು ಅಂತ. ಅದಕ್ಕೆ ನಿಮಗೆ ಕೇಳ್ತಾ ಇದ್ದೀನಿ. ನಿಮ್ಮ ಕಡೆ ಏನಾದರೂ ಐಡಿಯಾಸ್ ಇದ್ದರೆ, ಏನಾದರೂ ಕುಕ್ಕಿಂಗ್ ಮಾಡಿ, ಇಲ್ಲ ಒಂದು ಬೇರೆ ಬೇರೆ ಪ್ಲೇಸಸ್ನ ತೋರಿಸಿ, ಇಲ್ಲ ನಿಮ್ಮ ಕೆಲಸದ ಬಗ್ಗೆ ಯಾವುದು ಇದು ಹೋಮ್ ಟೂರ್ ಆ ಟೂರ್ ಹೋಮ್ ಟೂರ್ ಎಲ್ಲ ಬೇಡ, ಇದ್ರೂ ಪರವಾಗಿಲ್ಲ. ಮತ್ತು ಇದು ಏನಪ್ಪ ಅಂದರೆ, ಅದು ಇವಾಗ ಸದ್ಯ ನಾನು ಊರಲ್ಲಿದ್ದೀನಲ್ಲ, ಊರಲ್ಲಿ ರಿಲೇಟೆಡ್ ಮಾತ್ರ ಕುಕ್ಕಿಂಗ್. ಆಮೇಲೆ ನಾನು ಏನೇನು ಮಾಡ್ಬೋದು ಅಂದರೆ ಕುಕ್ಕಿಂಗ್ ಮಾಡ್ಬೋದು, ಅದು ನಂದು ಡೈಲಿ ಮಾಡೋದೇ ಅದೇ ಕೆಲಸ, ಕುಕ್ಕಿಂಗ್ ಮಾಡಬೇಕು. ಆಮೇಲೆ ಅ ಡೇ ಇನ್ ಲೈಫ್ ಅಂದರೆ ಇಡೀ ದಿನ ನಾನು ಏನು ಮಾಡ್ತೀನಿ ಅಂತ ಅದೊಂದು. ಆಮೇಲೆ ಏನಾದರೂ ಚಾಲೆಂಜಸ್, ನಮ್ಮಣ್ಣ ಇದ್ದಾನೆ ಸದ್ಯಕ್ಕೆ, ನಮ್ಮಣ್ಣನ ಯುಟಿಲೈಸ್ ಮಾಡಿಕೊಂಡು ಏನಾದರೂ ಒಂದು ಚಾಲೆಂಜ್ ವಿಡಿಯೋ ಮಾಡಬೇಕು, ಅವನಿಂದ ಮಾಡಿಸ್ಬೇಕು, ಇಲ್ಲ ನಾನು ಮಾಡಬೇಕು. ಆಮೇಲೆ ಏನಾದರೂ ಬೇರೆ ಯಾವುದೇ ಇದು ಇದ್ರೂ ಪರವಾಗಿಲ್ಲ, ನೀವು ಹೇಳಿದರೆ ನಾನು ಮಾಡ್ತೀನಿ, ಆಯಿತಾ. ಇನ್ನೂ ಏನಂದರೆ ಐ ಹೋಪ್ ಎಲ್ಲರಿಗೂ ನನ್ನ ಹೆಸರು ಗೊತ್ತಿದೆ ಅಲ್ಲ. ನನ್ನ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನ? ನಾನು ಕೊಟ್ಟಿಲ್ಲ, ನನಗೆ ಗೊತ್ತಿಲ್ಲ, ಕೊಟ್ಟಿದ್ದೀನಿ. ಕೊಡ್ತೀನಿ ನೋಡಿ. ನನ್ನ ಹೆಸರು ಕಾವೇರಿ ಲಮಾಣಿ.
ನಾನು ಹಾವೇರಿ ಊರು ನಮ್ಮದು. ಹಾವೇರಿ ಡಿಸ್ಟಿಕ್, ಅಲ್ಲಿ ಸವಣೂರು ತಾಲೂಕು. ಅಲ್ಲಿ ಯಾವ ಊರು ಅಂತ ನೀವು ಗೆಸ್ ಮಾಡಿ, ಮೇ ಬಿ ಮಾಡ್ತೀರಾ ಏನೋ. ಊರೆಲ್ಲ ಹೇಳ್ಬೋದಾ, ಹೇಳ್ಬಾರ್ದಾ ನೋಡುವ, ನೆಕ್ಸ್ಟ್ ವಿಡಿಯೋದಲ್ಲಿ ಇಲ್ಲ ಹೇಳುವ, ನೋಡುವ. ಹೇಳ್ಬೋದು ಇಲ್ಲ, ಯಾಕಂದರೆ ಡೈರೆಕ್ಟ್ ಮನೆ ಬಂದುಬಿಟ್ರೆ ಯಾರಾದರೂ ಬರಲ್ಲ, ನಾನು ಹೇಳ್ತಿದ್ದೀನಿ ನಿಮಗೆ. ಆಮೇಲೆ ನನ್ನ ಹೆಸರು, ನಾನು ಬೆಂಗಳೂರಲ್ಲಿ, ಸದ್ಯಕ್ಕೆ ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಇದು ಏರ್ಪೋರ್ಟಲ್ಲಿ. ಎಲ್ಲರೂ ನನಗೆ ಏನು ಗೊತ್ತಾ ನಗು ಬರೋದು ಏರ್ಪೋರ್ಟ್ ಅಂದ ತಕ್ಷಣ. ನಮ್ಮೂರಲ್ಲಿ ನಾನು ಯಾರಿಗಾದ್ರೂ ಏರ್ಪೋರ್ಟಲ್ಲಿ ಕೆಲಸ ಮಾಡ್ತಾಯಿರ್ತೀನಿ ಅಂತಂದರೆ ಎಲ್ಲರೂ ಹೇಳ್ತಾರೆ, ಓ ನೀನು ವಿಮಾನದಲ್ಲಿ ಕೆಲಸ ಮಾಡ್ತೀಯಾ, ಎಲ್ಲೆಲ್ಲಿ ಹೋಗಿದ್ಯಾ ವಿಮಾನದಲ್ಲಿ, ಯಾವ್ಯಾವ ದೇಶಕ್ಕೆ ಹೋಗಿದ್ಯಾ, ಏರ್ಪೋರ್ಟಲ್ಲಿ ವಿಮಾನಲ್ಲಿ ಏನೇನು ಇರುತ್ತೆ, ಏನು ಕೆಲಸ ನಿಂದು ವಿಮಾನಲ್ಲಿ? ಅರೆ ನಾನು ವಿಮಾನಲ್ಲಿ ಎಲ್ಲ ಕೆಲಸ ಮಾಡೋದು ಏರ್ಪೋರ್ಟಲ್ಲಿ ಅಂದರೆ ಏರ್ಪೋರ್ಟಲ್ಲಿ ಗ್ರೌಂಡ್ ಹ್ಯಾಂಡ್ಲಿಂಗ್. ನಿಮ್ಗೆ ಗೊತ್ತಾ, ಏರ್ಪೋರ್ಟಲ್ಲಿ ಹಲವಾರು ಬ್ರಾಂಚಸ್, ಕಂಪನಿಗಳು ಹಲವಾರು ಇದೆ. ಏರ್ಲೈನ್ ಬೇರೆ, ಏರ್ಪೋರ್ಟ್ ಆಪ್ರೇಷನ್ ಟರ್ಮಿನಲ್ಸ್ ಬೇರೆ, ತುಂಬ ಇರುತ್ತೆ. ಎಲ್ಲರೂ ನಾನು ಮೊನ್ನೆ ಏನಾಯ್ತು ಅಂದರೆ, ಮೊನ್ನೆ ನಾನು ಬಸ್ಸಲ್ಲಿ ಬರ್ತಾಯಿದ್ನ, ಆವಾಗ ನಂಗೆ ಒಬ್ರು ಕೇಳಿದ್ರು, ನಾನು ಎಕ್ಸಾಮಿಂದ ಬರ್ತಾಯಿದ್ನಲ್ಲ, ಅವಾಗ ಒಬ್ರು ಕೇಳಿದ್ರು, ಏನು ಮಾಡ್ತೀರಾ ನೀವು, ಹಿಂಗೆ ಕೇಳಿದ್ರು. ನೀನು ಏನು ಓದ್ತಾ ಇದ್ದೀರಾ? ನಾನೆಲ್ಲ ಹೇಳಿದೆ ಹೌದಾ. ಆಮೇಲೆ ಅವ್ರು ಕೇಳಿದ್ರು ಏನು ಮಾಡ್ಬೇಕು ಅನ್ಕೊಂಡು, ನಾನು ಮುಂದೆ ಸದ್ಯಕ್ಕೆ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದೀನಿ ಏರ್ಪೋರ್ಟಲ್ಲಿ ಅಂತಂದೆ. ಅದಕ್ಕೆ ಹೌದಾ, ಅವಾಗ ಹೇಗೆ ಏನು ಏರ್ಪೋರ್ಟಲ್ಲಿ ಅಂದರೆ ಎಲ್ಲೆಲ್ಲಿ ಹೋಗಿದ್ರೆ ವಿಮಾನಲ್ಲಿ ಅಂತಂದು. ಅಂದರೆ ಎಲ್ಲೂ ಹೋಗಿಲ್ಲಪ್ಪ, ವಿಮಾನಲ್ಲಿ ಎಲ್ಲೂ ಹೋಗಿಲ್ಲ. ಹೋಗಿದ್ರೆ ನಿಮ್ಮ ಫ್ರೀ ಇರುತ್ತಲ್ಲ ಏರ್ಪೋರ್ಟಲ್ಲಿ ಕೆಲಸ ಮಾಡೋರಿಗೆ ಫ್ರೀ ಇರುತ್ತಲ್ಲ ಅಂದರು. ನಾನು ಏರ್ಪೋರ್ಟಲ್ಲಿ ಕೆಲಸ ಏರ್ಲೈನ್ಸ್ ಅವರಿಗೆ ಫ್ರೀ ಇರಲ್ಲ, ನಮಗೆಲ್ಲ ಫ್ರೀ ಇರುತ್ತೆ ಅಂತ ನಾನು ಅಂದ್ಕೊಂಡೆ. ಏರ್ಲೈನ್ಸಲ್ಲಿ ಫ್ರೀ ಅಂದರೆ ಅವ್ರಿಗೆ ಇದ್ದೇ ಇರುತ್ತೆ ಟ್ಯಾಕ್ಸಸ್ ಎಲ್ಲ, ಏರ್ಪೋರ್ಟ್ ಟ್ಯಾಕ್ಸಸ್ ಬರೀ ಇಡಬೇಕು ಅವರು. ನಮ್ಮಪ್ಪ ಬಂದರು ನೋಡಿ, ಹರೇ ಹೋದ್ರು ಅವರು. ನಮ್ಮಪ್ಪ ನಾಚ್ಕೊಂಡು ಹೋಗ್ಬಿಟ್ರು. ಆಮೇಲೆ ಏನಾಯ್ತಂದರೆ, ಅವಾಗ ನಾನು ಕೇಳಿದ್ರು ಅವರು. ಆಮೇಲೆ ಮೊನ್ನೆ ಅದು ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗಿತ್ತಲ್ಲ, ಅವ್ರು ಕಂಡಕ್ಟರ್ ಹೇಳ್ತಾರೆ ನನಗೆ, ಹೌದು ಏನಾದರೂ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆದರೆ ಮೇಡೆ ಅಂತ ಕರೀತಾರಾ ಅಂತ ಕೇಳಿದ್ರು. ಮೇಡೆ ಅಂತ ಕರೀತಾರೆ. ನಾನು ಆಮೇಲೆ ಇದು ಅಹಮದಾಬಾದ್ ಆಕ್ಸಿಡೆಂಟ್ ಆಯ್ತಲ್ಲ, ಅದಕ್ಕೆ ಮೇಡೆ ಅಂದಿದ್ದು ನೋಡಿ, ಇವರು ಮೇಡೆ ಅಂತಲೇ ಅನ್ಕೋತಾರೆ. ಆ ಥರ ಏನೂ ಕರೆಯಲ್ಲ. ಅದು ಅವ್ರು ಕ್ಲಿಯರಾಗಿ ಹೇಳ್ತಾರಲ್ಲ, ಯಾವಾಗ ಮೇಡೆ ಅಂತ ಕರೀತಾರೆ ಅಂತ. ನಮಗೂ ಗೊತ್ತಿಲ್ಲ, ಬಿಕಾಸ್ ನಾವೇನು ಪೈಲಟ್ಸ್ ಅಲ್ಲ, ನಮ್ಗೆ ಇದ್ರ ಬಗ್ಗೆ ಫ್ಲೈಟ್ ಬಗ್ಗೆ ನಾಲೆಜ್ ಇಲ್ಲ. ಏರ್ಪೋರ್ಟ್ ಬಗ್ಗೆ ನಾಲೆಜ್ ಇದೆ, ಬಟ್ ನಾಟ್ ಅಬೌಟ್ ದ ಫ್ಲೈಟ್. ಅದೆಲ್ಲ ಪೈಲಟ್ಸಿಗೆ ಗೊತ್ತಿರುತ್ತೆ, ಯಾಕಂದರೆ ಅವ್ರು ಡೀಪಾಗಿ ಓದಿರ್ತಾರೆ ಅದ್ರ ಬಗ್ಗೆ. ಆಮೇಲೆ ಹತ್ರ ಹೇಳ್ತಾಯಿದ್ರು. ಆಮೇಲೆ ಅವ್ರು ಅಂದ್ಕೊಂಡೆ ಸ್ಯಾಲ್ರಿ ಎಲ್ಲ ಹಾಗೆ ಹಿಂಗಿದೆ, ನಾನೆಲ್ಲ ಹೇಳ್ದೆ ಹಂಗಿರುತ್ತೆ ಹಿಂಗಿರುತ್ತೆ ಅಂತ. ಅದಕ್ಕೆಲ್ಲ ಏನು ಓದಬೇಕು, ಏನು ಮಾಡಬೇಕಲ್ಲ ಅಂತ ಹೇಳ್ತಿದ್ರು. ಎಲ್ಲರೂ ಮಾಡ್ತಾರೆ, ಅಂದರೆ ಇಂಜಿನಿಯರ್ ಆಗ್ತಾರೆ, ಡಾಕ್ಟರ್ ಆಗ್ತಾರೆ, ಟೀಚರ್ ಆಗ್ತಾರೆ, ಆರ್ಮಿ ಇದೆಲ್ಲ. ನಾವೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕಲ್ಲ, ಎಲ್ಲರೂ ಆಗೋದನ್ನು ನಾವು ಮಾಡೋಕ್ಕಾಗಲ್ಲ. ಅದಕ್ಕೆ ಇವ್ರು ನೋಡಿ ನಮ್ಮ ಅಪ್ಪರ ಮಿಸ್ಟರ್ ಚಂದ್ರಪ್ಪ ಲಮಾಣಿಯವರೇ, ಏನು ಹೇಳ್ತೀರಾ? ಏನಾದ್ರು ಹೇಳಿ. ಏನು ಹೇಳ್ಬೇಕು ಹೇಳಿ. ಅಡಿಕೆಯಲ್ಲಿ ನೋಡ್ರಿ, ಅಡಿಕೆಯಲ್ಲಿ ತಿಂತಾರೆ ಇವ್ರು. ಹಳ್ಳಿ ನಮ್ಮ 3 ಜನ ಹಿಂಗೆ ನೋಡ್ರಿ, ಹಳ್ಳಿ ಬರೀ ಅಡಿಕೆಯಲ್ಲಿ ತಿಂತಾರೆ, ಬರೀ ಅಡಿಕೆಯಲ್ಲಿ ತಿನ್ನೋದು. ಮತ್ತೆ ಹೊರ ನೀರೇ ಬಾಬಾ ದಗರ್ಬೋದು. ನಮ್ಮಪ್ಪರ ನಮ್ಮ ಇದ್ರಾಗ ಭಾರಿ ಚೆನ್ನಾಗಿ ಹಾಡು ಹೇಳ್ತಾರೆ. ಅದನ್ನು ಒಂದಿನ ಹಾಡು ಹೇಳಿ ನಿಮ್ಗೆ ವಿಡಿಯೋ ಮಾಡಿಸ್ತೀನಿ. ನಾನು ಕ್ಯಾಮ್ರಾ ಚೆನ್ನಾಗಿರೋ ಒಂದು ಫೋನ್ ತೊಗೊಂಡ್ಮೇಲೆ ವಿಡಿಯೋ ಮಾಡಿಸಿ, ನಮ್ಮ ಅಪ್ಪಾಜಿ ಫೇಮಸ್ ಆಗಿ ಹಾಡು ಹೇಳ್ತಿರಲ್ಲ, ಲಮಾಣಿದೆಲ್ಲ ಸಾಂಗ್, ಆಮೇಲೆ ಅದೇನೇನೋ ಭಜನೆ ಎಲ್ಲ ಇರುತ್ತೆ, ಅದನ್ನೆಲ್ಲ ಹೇಳಿಸ್ತೀನಿ. ಅದನ್ನು ಯಾರಿಗೆ ಅರ್ಥ ಆಗತ್ತೆ ಅವ್ರು ನೋಡಿ, ಯಾರಿಗೆ ಅರ್ಥ ಆಗಲ್ಲ ಅವ್ರು ಸುಮ್ಮನೆ ನೋಡಿ ಎಂಜಾಯ್ ಮಾಡಿ. ಬನ್ನಿ ಬಾಬಾ. ಓಕೆ, ಆಮೇಲೆ ಸಿಗುವಂತೆ. ಬಾಯ್. ಒಂದಾಗಿಂದ ಮಳೆ ಫುಲ್ ಕಂಟಿನ್ಯೂ, ಮಳೆ ಬರ್ತಾಯಿದೆ. ನೋಡುವ ಯಾವಾಗ ನಿಲ್ಲತ್ತೆ ಗೊತ್ತಿಲ್ಲ, ಮಳೆ ಬರ್ತಾನೇ ಇದೆ. ನಮ್ಮೂರು ಬಯಲುಸೀಮೆ ಅಲ್ಲ, ಮಲೆನಾಡು ಥರ ಯಾಕೆ ಫೀಲ್ ಆಗ್ತಿದೆ, ಯಾಕಂದ್ರೆ ಮಳೆಗಾಲದಲ್ಲಿ ಮಳೆ ಬರಲಿಲ್ಲ ಅಂದರೆ ಮತ್ತೆ ಬರುತ್ತೆ. ನಾನು ನೋಡಿ ಏನೇನೋ ಹೇಳ್ತೀನಿ. ಆಮೇಲೆ ಏನೋ ಹೇಳೋಣ ನಮ್ಮ ಕಡೆ. ಹೌದು, ಯಾರ್ಯಾರಿಗೆ ಅಡುಗೆ ಮಾಡೋಕ್ಕೆ ಬರುತ್ತೆ, ಯಾರಿಗೆ ಬರೋಲ್ಲ ಕಮೆಂಟ್ ಮಾಡಿ, ನಾನು ನಿಮಗೆ ತೋರಿಸ್ತೀನಿ. ಏನು ಬೇಕು ಅದನ್ನು ನೀವು ಕಮೆಂಟಲ್ಲಿ ಬರೆದಿಟ್ಟಿರಿ, ನಾನು ನಿಮಗೆ ಅದನ್ನು ಮಾಡಿ ತೋರಿಸ್ತೀನಿ. ನಂಗೆ ಮುದ್ದೆ ಅಂದ್ಬಿಟ್ಟು ಪ್ರತಿಯೊಂದು ಏನಾದರೂ ಕೇಳಿ. ಮುದ್ದೆ ನಂಗೆ ಬರೋಲ್ಲ, ನಿಮ್ಮ ಅಪ್ಪನ ಮಾಡೋದು ವಿಡಿಯೋ ಹಾಕಿ ಕಳಿಸ್ತೀನಿ, ಅದನ್ನೇ ನೋಡಿ. ಮುದ್ದೆಗಿದ್ದೇ ಬರೋಲ್ಲ, ರೊಟ್ಟಿ ಪಲ್ಯ ಚಪಾತಿ ಏನೇ ಕೇಳಿ, ಯಾವುದೇ ಥರದ್ದು. ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಚೈನೀಸ್, ಆಮೇಲೆ ಇಟಾಲಿಯನ್ ಎಲ್ಲ ಬರೋಲ್ಲ. ಇಟಾಲಿಯನ್ ಒಂದು ಪಾಸ್ತಾ ಇಟಾಲಿಯನ್ ತಾನೆ, ಮೇ ಬಿ ಅದೊಂದು ಮಾಡ್ತೀನಿ. ಆಮೇಲೆ ಪಿಜ್ಜಾ ಮಾಡ್ತೀನಿ, ಇವೆಲ್ಲ ಮಾಡ್ತೀನಿ. ಮುದ್ದೆ ಅಂದ್ಬಿಟ್ಟು ಯಾವ್ದು ಬರುತ್ತೆ ಅದನ್ನು ಮಾಡ್ತೀನಿ. ನೀವು ನನಗೆ ಕಮೆಂಟ್ ಮಾಡಿ ಯಾವ್ದು ಮಾಡಬೇಕು ಏನು ಅಂತ. ಮನೆಯಲ್ಲಿದ್ದರೆ ಮಾಡ್ತೀನಿ, ಪರವಾಗಿಲ್ಲ, ಮಾಡ್ಬೋದು.
ಯಾವುದು ಏನು ಅಂತ ನೀವು ಕಮೆಂಟ್ ಮಾಡಿ, ನಾನು ಅದನ್ನು ಮಾಡಿ ತೋರಿಸ್ತೀನಿ. ಆಮೇಲೆ ಯಾವುದಾದ್ರು ಬೇಸಿಸ್ ಮೇಲೆ ನಿಮಗೆ ವಿಡಿಯೋ ಬೇಕು ಹೇಳಿ, ನಾನು ಟ್ರೈ ಮಾಡ್ತೀನಿ. ಐ ವಿಲ್ ಟ್ರೈ ಮೈ ಬೆಸ್ಟ್. ಓಕೆ, ಹೀಗೆ ನನ್ನ ವಿಡಿಯೋ ನೋಡೋರೆಲ್ಲ ನನ್ನ ಫ್ರೆಂಡ್ಸ್ ನಗ್ತೀವಿ, ಏನೇ ಹುಚ್ಚಿರ್ತಾರೆ, ಏನೇನೋ ಮಾತಾಡ್ತಾ ಇದ್ದಾರೆ ಅಂತ. ಹಿಂಗೆ ವಿಡಿಯೋ ಮಾಡೋದು ಹಿಂಗೆ ಅಲ್ವಾ ಗೈಸ್? ನೀವೇ ಹೇಳಿ. ಏನಾದರೂ ಸಪ್ರೇಟ್ ಏನಾದರೂ ಬೇರೆ ಇದ್ರೆ ಹೇಳಿ. ನಾನು ಆ್ಯಕ್ಚುಲಿ ಜಾಸ್ತಿ ಲಾಗ್ ನೋಡ್ತೀನಿ, ಕೆಲವೊಬ್ರದ್ದು ಮಾತ್ರ ನೋಡ್ತೀನಿ. ಅವ್ರು ಹೆಂಗೆ ಮಾಡ್ತಾರೆ ನಾನು ಅದೇ ಥರ, ಅಂದರೆ ಕಾಪಿ ಏನು ಮಾಡ್ತಿಲ್ಲ. ಬಟ್ ಅವರು ನಾರ್ಮಲಾಗಿ ಮಾತಾಡ್ತಾರಪ್ಪ, ನಾನು ನಾರ್ಮಲಾಗಿ ಮಾತಾಡ್ತೀನಿ. ಅದಕ್ಕೆ ನಾನು ಇನ್ಮೇಲೆ ಎಲ್ಲ ಮಿಕ್ಸ್ ಇರುತ್ತೆ, ಕುಕ್ಕಿಂಗ್ ಇರುತ್ತೆ, ಪ್ರತಿಯೊಂದು ಎಲ್ಲ ಇರುತ್ತೆ. ಬೆಂಗಳೂರಿಗೆ ಹೋಗೋ ಮಟ್ಟ ಎಲ್ಲ ಇಲ್ಲಿದ್ದೇ ನಾರ್ಮಲ್ ತೋರಿಸ್ತೀನಿ. ಅಲ್ಲಿ ಹೋದ್ಮೇಲೆ ಮತ್ತೆ ನಾನು ಒಳ್ಳೆ ಒಳ್ಳೆ ಜಾಗಕ್ಕೆ ಲೈಕ್ ಇಸ್ಕಾನ್ ಟೆಂಪಲ್, ಯಾರ್ಯಾರು ನೋಡಿಲ್ಲ ಅವರಿಗೆ ಇದು ಸ್ಪೆಷಲ್ ವಿಡಿಯೋ. ಯಾರು ಮನೇಲಿ ಕುತ್ಕೊಂಡು ನೋಡ್ತಾರೆ ಅವರಿಗಿದು. ನಾನು ಅಲ್ಲಿರೋಂಥ ಪ್ರತಿಯೊಂದು ಟೂರಿಸ್ಟ್ ಪ್ಲೇಸಿಗೆ ಹೋಗಿ ಒಂದೇ ದಿನಕ್ಕಲ್ಲ, ಯಾವಾಗ ರಜೆ ಇರುತ್ತೆ ಅವಾಗ ಹೋಗಿ ನಾನು ನಿಮಗೆ ಅಲ್ಲಿ ಇರೋಂಥ ಟೂರಿಸ್ಟ್ ಪ್ಲೇಸ್ ಎಲ್ಲ ತೋರಿಸ್ತೀನಿ. ನಾನು ಅಲ್ಲಿ ಹೋದಂಗೆ ಆಗುತ್ತಾ? ನಾನು ಹೋಗಿಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ. ನಾನು ಬೆಂಗಳೂರಿಗೆ ಹೋದಾಗ ಇಸ್ಕಾನ್ ಟೆಂಪಲ್ಗೆ ಹೋಗಿದ್ದೀನಿ, ಕಂಠೀರವ ಸ್ಟುಡಿಯೋಗೆ ಹೋಗಿದ್ದೀನಿ ಅಷ್ಟೇ. ಅಲ್ಲಿ ಬಿಟ್ಟರೆ ನಾನು ಎಲ್ಲೂ ಹೋಗಿಲ್ಲ. ಅದಕ್ಕೆ ನಾನು ಹೋದಂಗೆ ಆಗುತ್ತೆ, ನಿಮ್ಮನ್ನು ತೋರಿಸ್ದಂಗೆ ಆಗುತ್ತಲ್ಲ. 2 ವರ್ಷದಿಂದ ಇದ್ದೀನಿ ಗೈಸ್ ಬೆಂಗಳೂರಲ್ಲಿ, ಒಂದು ಜಾಗಕ್ಕೆ ಹೋಗಿಲ್ಲ ನಾನು. ನನಗೆ ನಾಚಿಕೆ ಆಗುತ್ತೆ. ಅದಕ್ಕೆ ಈಗ ನೀವು ಹೆಂಗೂ ನಂಗೆ ಒಂದು ರೀಸನ್ ಸಿಕ್ತಲ್ಲ, ನಮ್ಮ ಅಪ್ಪರಿಗೂ ಹೇಳೋ ಒಂದು ರೀಸನ್ ಸಿಕ್ತು. ಅದಕ್ಕೆ ಹಿಂಗೆ ವಿಡಿಯೋ ಮಾಡೋದಿದೆ, ಹೋಗ್ತಾ ಇದ್ದೀನಿ ಅಂತ ಹೋಗ್ಬೋದು. ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಗೋವಾಕ್ಕೆ ಹೋಗೋಣ ಅಂತ. ನನ್ನ ಕಸಿನ್ಸ್, ಅದು ನಿಮ್ಗೆ ಗೊತ್ತಾ, ಗೋವಾದಲ್ಲಿ ನಮಗೆ ಅರ್ಧ ಏನು 60% ಫ್ಯಾಮಿಲಿ ಇರೋದೇ ಗೋವಾದಲ್ಲಿ, 40% ಮಾತ್ರ ನಾವು ಊರಲ್ಲಿರೋದು. ಅಲ್ಲಿ ಯಾರ ಮನೆಗಂತ ಹೋಗಲಿ ನಾನು, ಒಬ್ಬರ ಮನೆಗೆ ಹೋದರೆ ಒಬ್ಬರ ಮನೆಗೆ ಬೇಜಾರು. ಅದಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಎಲ್ಲ ಕಡೆ ಹೋಗೋ ಪ್ಲ್ಯಾನ್ ಇದೆ. ನಾನು ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲೆಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನಿಮ್ಮನ್ನಂದರೆ ವಿಡಿಯೋ ಮುಖಾಂತರ ನೀವು ಬರ್ತೀರಂದ್ರೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಅದಕ್ಕೇನು ಪ್ರಾಬ್ಲಮ್ ಏನಿಲ್ಲ. ವಿಡಿಯೋ ಮಾಡ್ತೀನಲ್ಲ ಅವಾಗ ನೀವು ನೋಡ್ತೀರಾ ಅಂತೆ. ಆಮೇಲೆ ನಾನು ಹಾಗೆ ಪ್ಲ್ಯಾನ್ಸ್ ಇದೆ, ನೋಡುವ ಏನೇನು ಮಾಡೋಣ ಅಂತ. ನಾನು ಮತ್ತೆ ಬರ್ತಾಯಿಲ್ಲ, ಏನು ಮಾಡೋದು, ಈ ಥರ ಆಗುತ್ತೆ ನೋಡಿ. ಸ್ಟಾರ್ಟಿಂಗ್ ವಿಡಿಯೋ ಮಾಡೋರಿಗೆ ಈ ಥರನೇ ಆಗೋದು. ಇರಲಿ ಬಿಡಿ, ನೀವು ಮ್ಯಾನೇಜ್ ಮಾಡ್ಕೊಳ್ಳಿ. ನೋಡೋರು ಇವರೆಲ್ಲ ಯಾರಾದರೂ ಹೇಳ್ತಿರ್ತಾರೆ ನನಗೆ ಗೊತ್ತಿರೋರು, ಇವಳು ಏನೇನೋ ಹಾಕ್ತಾಳೆ, ಏನೇನೋ ಮಾಡ್ತಾಳೆ ಅಂತ. ಆ ಥರ ಮಾಡಿದ್ರೇ ತಾನೇ ಮುಂದೋಗೋದು, ಹೌದಲ್ವಾ? ಹೌದಾ ಇಲ್ಲ ನೀವು ಕಮೆಂಟ್ ಮಾಡಿ. ಓಕೆ, ನಾನು ನಿಮಗೆ ಆಮೇಲೆ ಸಿಗ್ತೀನಿ. ಓಕೆ, ನನಗೆ ಒಬ್ರು ಯಾರೋ ಕೇಳಿದ್ರು ಅಲ್ಲಿ ಬೆಂಗಳೂರಲ್ಲಿದ್ದಾಗ, ನಿಮ್ಮ ಕಡೆ ಸ್ಟೈಲ್ದು ಇದು ಬದನೆಕಾಯಿ ಪಲ್ಯ ರೊಟ್ಟಿ ಅದನ್ನು ವಿಡಿಯೋ ಮಾಡಿ ನನಗೆ ಕಳಿಸು ಅಂತ. ನಾನು ಅಂದ್ಕೊಂಡೆ ಒಂದಿನ ಅದನ್ನೇ ಕುಕ್ಕಿಂಗ್ ರೆಸಿಪಿಯಲ್ಲಿ ನಮ್ಮದು ನಾರ್ತ್ ಕರ್ನಾಟಕ ಸ್ಟೈಲ್, ಅಂದರೆ ಇದು ನಮ್ಮ ಕಡೆ ಇದ್ದವ್ರಿಗಲ್ಲ, ಅಂದರೆ ನಮ್ಮ ನಾರ್ತ್ ಕರ್ನಾಟಕದವ್ರಿಗಲ್ಲ, ನಮ್ಮದು ಬೆಂಗಳೂರು ಕಡೆ ಜನ ಇರ್ತಾರಲ್ಲ, ಬೆಂಗಳೂರು ಮಂಗಳೂರು ಆ ಕಡೆಯಿಂದ ನನ್ನ ಫ್ರೆಂಡ್ಸ್ ಭಾಳ ಜನ ಇದ್ದಾರೆ ಅಲ್ಲಿರೋರು. ಅವರೆಲ್ಲ ಒಂದಿನ ನಾನು ಡ್ಯೂಟಿಯಲ್ಲಿದ್ದಾಗ ಬದನೆಕಾಯಿ ಪಲ್ಯ ಮತ್ತು ರೊಟ್ಟಿ ಮಾಡ್ಕೊಂಡು ಹೋಗಿದ್ದೆ ನನ್ನ ಫ್ರೆಂಡ್ಸಿಗಂತೆ. ಅವ್ರು ಮಾಡ್ಕೊಂಬ ಅಂತ ಹೇಳಿದಾಗ ನಾನು ತೊಗೊಂಡೋಗಿದ್ದೆ. ನಾನೇ ತಿಂದಿಲ್ಲ ನಿಜವಾಗ್ಲೂ ಹೇಳ್ಬೇಕಾದ್ರೆ. ನಾನು ಒಂದು ರೊಟ್ಟಿಯನ್ನು ತಿಂದೆ, ಅವ್ರಿಗೆ ಕೊಟ್ಬಿಟ್ಟೆ. ಪಾಪ ನಾನು ಯಾವಾಗಲೂ ತಿಂತಿರ್ತೀನಲ್ಲ, ಪಾಪ ಅವರು ತಿನ್ನಲಿ ಟ್ರೈ ಮಾಡಲಿ ಅಂತ ನಾನು ಅವ್ರಿಗೆ ಕೊಟ್ಬಿಟ್ಟೆ. ಅವರು ಪಾಪ ತುಂಬ ಖುಷಿಪಟ್ಟರು ತಿಂದು. ಅದು ನಾನು ಆ್ಯಕ್ಚುಲಿ ಎಣ್ಗಾಯಿ ಏನು ಮಾಡಿರಲಿಲ್ಲ, ಬದನೆಕಾಯಿ ನಾರ್ಮಲ್ ಪಲ್ಯ ಮಾಡ್ದಂಗೆ ಮಾಡಿದ್ದೆ, ಅದನ್ನೇ ತುಂಬ ಲೈಕ್ ಮಾಡಿದರು. ಈ ಥರ ಇರುತ್ತೆ ನೋಡಿ. ಎಲ್ಲರೂ ಏನಂದರೆ ಉತ್ತರ ಕರ್ನಾಟಕ ಅಂದರೆ ನೀವು ರೊಟ್ಟಿ ತಿಂತೀರಲ್ಲ ಅಂತ. ನಮ್ಮ ಕಡೆ ರೊಟ್ಟಿ ಒಂದೇ ಫೇಮಸ್ ಅಲ್ಲ, ಹಲವಾರು ಡಿಶಸ್ ಆರ್ ಫೇಮಸ್. ಇವಾಗ ಸದ್ಯಕ್ಕಾದರೆ ಎಗ್ ರೈಸ್ ಫೇಮಸ್, ಅದು ನನಗೂ ಇಷ್ಟ. ನಮ್ಮ ಕಡೆ ನಾನು ನಿಜವಾಗ್ಲೂ ಬೆಂಗಳೂರು ಎಗ್ ರೈಸ್ ಇಷ್ಟನೇ ಆಗಲ್ಲ. ನಾನು ಎಲ್ಲರಿಗೂ ಹೇಳ್ತಿರ್ತೀನಿ, ಎಗ್ ರೈಸ್ ತಿನ್ಬೇಕಂದ್ರೆ ನೀವು ನಮ್ಮೂರಿಗೆ ಬನ್ನಿ, ನಮ್ಮೂರಿಗೆ ಬಂದು ಎಗ್ ರೈಸ್ ತಿನ್ನಿ. ಸವಣೂರಲ್ಲಿ ಏನು ಚೆನ್ನಾಗಿ ಎಗ್ ರೈಸ್ ಮಾಡ್ತಾರೆ ಗೊತ್ತಾ? ನಾನು ಹೇಳ್ತಿದ್ದೀನಿ, ನಾನು ಪ್ರಮೋಟ್ ಮಾಡ್ತಾಯಿದ್ದೀನಿ ನಮ್ಮ ಸವಣೂರಿಗೆ, ಬಂತೀನಿ. ಓಕೆ, ಮತ್ತು ಇದು ವಿಡಿಯೋನ ಎಲ್ಲಿಂದ ನೋಡ್ತಾ ಇದ್ದೀರಾ ನೀವು ಕಮೆಂಟ್ ಮಾಡಿ. ಓಕೆ, ಬಾಯ್ ಬಾಯ್, ಆಮೇಲೆ ಸಿಗುವ. ಇದು ಹುಲಿ ಡ್ಯಾನ್ಸ್ ನೋಡ್ರಿ, ಇದು ಹುಲಿ ಡ್ಯಾನ್ಸ್. ಇದು ಮೊಹರಂ ಹಬ್ಬದಲ್ಲಿ ಎಲ್ಲರೂ ಹುಲಿ ಹಾಕಿ ವೇಷ ಹಾಕಿ ಮಾಡ್ತಾರಲ್ಲ, ಆ ಡ್ಯಾನ್ಸ್. ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ನೋಡಿ. ಅದರಲ್ಲೆಲ್ಲ ನಮ್ಮ ಇವರೇ ಹೇಳ್ತಾರೆ ನೋಡಿ, ಮಸ್ತ್ ಮಾಡ್ತಾ ಇದ್ದಾರೆ. ಆದಷ್ಟು ವಿಡಿಯೋ ಮಾಡಿದ್ದೀನಿ. ಹಂಗೆ ಒಂದೇನೋ ಹಾಕ್ಬೇಕಂತಲ್ಲ ಅಂತಲ್ಲ,
ಕಂಟಿನ್ಯೂ ಟಚಲ್ಲಿ ಇರಬೇಕು ಅನ್ನೋ ಒಂದು ಕಾರಣಕ್ಕೆ ನಾನು ಹಂಗೆ ಮನೆಯಿಂದ ಒಂದು ಫಸ್ಟ್ ವಿಡಿಯೋ ಮಾಡಿ ಟ್ರೈ ಮಾಡಿದೆ. ಅದೇ ವಿಡಿಯೋನ ಲೈಕ್ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಾಸ್ಟ್ ವಿಡಿಯೋ ಆ್ಯಕ್ಚುಲಿ 109 ಜನ ನೋಡಿದ್ದಾರೆ. 109 ಜನ ಅಂದರೆ ಕಮ್ಮಿನಾ? ಕೆಲವರಿಗೆ ಕಮ್ಮಿ ಇರ್ಬೋದು. 109 ಜನ 109 ಜನ ಇಷ್ಟು ನೋಡ್ತಾರೆ ಅಂದರೆ ಅದು ಕಮ್ಮಿ ಅಲ್ಲ. ಅದು ನೋಡಿದ್ದಾರೆ, ಬಟ್ ಯಾರು ಸಬ್ಸ್ಕ್ರೈಬೇ ಮಾಡಿಲ್ಲ. ಹಂಗೆ ಮಾಡಬೇಡಿ ನೀವು. ಸಬ್ಸ್ಕ್ರೈಬ್ ಮಾಡಿ, ಹರ್ಟ್ ಆಗುತ್ತೆ ನಮಗೆ ನೋಡಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಹೇಗೆ ನೀವು ಹೇಳಿ? ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಆಶೀರ್ವಾದ ಇರಬೇಕು ನನಗೆ, ನಿಮ್ಮ ಸಪೋರ್ಟ್ ಇರಬೇಕು, ಆಯಿತಾ? ನೀವು ಬರೀ ನೋಡೋದು, ಸುಮ್ಮನೆ ಇಗ್ನೋರ್ ಮಾಡೋದು ಮಾಡಬಾರ್ದು. ನೀವು ನೋಡಿ ಕಮೆಂಟ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ನಮ್ಮಂಥವು ಬಡವನ ಸಿಂಪತಿ ಎಲ್ಲ ತೋರಿಸುವಂಥ ಇದೆಲ್ಲ ನಮ್ಮಂಥವರಿಗೆ ಸಪೋರ್ಟ್ ಮಾಡಬೇಕು. ನಾವು ಮುಂದೆ ಬೆಳಿಬೇಕು ಅಲ್ವಾ? ಅದಕ್ಕೆ ಲೈಕ್ ಅಂದರೆ ನನ್ನ ವಿಡಿಯೋಸ್ ಏನಾದರೂ ನಾನು ಹೇಳ್ತೀನಿ. ನಾನು ತಪ್ಪು ಮಾಡಿದರೆ ನನಗೆ ಡೈರೆಕ್ಟಾಗಿ ಕಮೆಂಟಲ್ಲಿ ಹೇಳಿ, ಇಲ್ಲ ನಂಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಪರ್ಸ್ನಲಾಗಿ ಮೆಸೇಜ್ ಮಾಡಿ. ನಾನು ತಿದ್ಕೊತೀನಿ ಏನು ತಪ್ಪು ಮಾಡಿದ್ದೀನಿ ಅಂತ. ಆಮೇಲೆ ನಾನು ಇಂಪ್ರೂವ್ ಮಾಡ್ತೀನಿ. ಅಂದರೆ ಅದು ನೆಕ್ಸ್ಟ್ ರಿಪೀಟ್ ಆಗಲ್ಲ. ನಾನು ಅಂದ್ಕೊಂಡಿದ್ದೀನಿ ಲಾಸ್ಟ್ ವಿಡಿಯೋಕ್ಕಿಂತ ಈ ವಿಡಿಯೋದಲ್ಲಿ ಏನಾದರೂ ಸ್ವಲ್ಪ ಚೇಂಜಸ್ ಬಂದಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡುವ, ಯಾಕಂದರೆ ಇನ್ನೂ ಪರ್ಫೆಕ್ಟ್ ಆಗಿಲ್ಲ. ಒಂದೆರಡು ವಿಡಿಯೋ ಸ್ಟಾರ್ಟಿಂಗ್ ಅಲ್ವಾ, ಇನ್ನೂ ತುಂಬ ಇಂಪ್ರೂವ್ ಮಾಡ್ಕೊಳ್ಳೋದಿದೆ, ಮಾಡ್ಕೋತೀನಿ. ಆಮೇಲೆ ಏನಾದರೂ ತಪ್ಪಾಗಿದ್ದಿದ್ರೆ, ಏನಾದರೂ ಮಿಸ್ಟೇಕ್ಸ್ ಇದ್ದಿದ್ರೆ, ನಾನು ಮಾತಾಡೋದ್ರಲ್ಲಿ ಏನಾದರೂ ಇದ್ದಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಆಗಲ್ಲ ಈಗಲ್ಲ ಹೀಗೆ ಮಾತಾಡಿ ಅಂತಲೂ ಹೇಳಿ. ಬಟ್ ನೋ ಬ್ಯಾಡ್ ಕಮೆಂಟ್ಸ್. ಐ ಡೋಂಟ್ ಲೈಕ್ ಬ್ಯಾಡ್ ಕಮೆಂಟ್ಸ್. ಓಕೆ. ಆ್ಯಕ್ಚುಲಿ ಮೊನ್ನೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಮೊನ್ನೆ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ನನ್ನ ಫ್ರೆಂಡ್ ಒಬ್ಳಿಗೆ ಹೇಳಿದಾಗ ಅವಳು ಇದು ಬ್ಯಾಡ್ ಕಮೆಂಟ್ಸ್ ಎಲ್ಲ ಮಾಡ್ತಾರೆ. ನಾವೇನಾದರೂ ಬ್ಯಾಡಾಗಿ ಮಾತಾಡಿದರೆ ಮಾತ್ರ ತಾನೇ ಬ್ಯಾಡ್ ಕಮೆಂಟ್ ಮಾಡೋದು, ಬೇರೆ ಕೆಟ್ಟ ಕಮೆಂಟ್. ನಾವು ಚೆನ್ನಾಗಿ ಮಾತಾಡಿದ್ರೆ ಅವ್ರು ಹೇಗೆ ಬ್ಯಾಡ್ ಕಮೆಂಟ್ ಮಾಡ್ತಾರೆ? ಹಾಗೂ ಇದ್ದಾರೆ ಜನಕ್ಕೆ. ನೀವು ಹೀಗಿದ್ರೂ ಪ್ರಾಬ್ಲಮ್, ಹಾಗಿದ್ರೂ ಪ್ರಾಬ್ಲಮ್. ನೀವು ಚೆನ್ನಾಗಿದ್ರೂ ಪ್ರಾಬ್ಲಮ್, ಚೆನ್ನಾಗಿಲ್ಲ ಅಂದ್ರೆ ನಾವೇ ಅವ್ರಿಗೆಲ್ಲ ತಲೆ ಕೆಡ್ಸ್ಕೊಬಾರ್ದು. ನಾವು ನಮ್ಮ ಬಗ್ಗೆ ನೋಡ್ಕೋಬೇಕು. ಬೇರೆಯವರು ಹೇಳೋದನ್ನು ನಾವು ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ, ಓಕೆನಾ? ಅದಕ್ಕೆ ನನ್ನ ವಿಡಿಯೋನ ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ನೆಕ್ಸ್ಟ್ ಏನಾಗುತ್ತೆ ಅದನ್ನು ನೆಕ್ಸ್ಟ್ ತೋರಿಸ್ತೀನಿ. ಮನೇಲಿದ್ದೀನಲ್ಲ, ಎಲ್ಲಾದರೂ ಹೋದರೆ ಏನಾದರೂ ಬೇರೆ ಶೂಟೆಲ್ಲ ಮಾಡಿ ಹಾಕ್ಬೋದು. ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಿ ಹಾಕಿದ್ದೀನಿ. ಲೈಕ್ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ವಿಡಿಯೋ ತುಂಬ ಜನ, 109 ಜನ ಅಂದರೆ ಕಮ್ಮಿನಾ? ಹೇಳಿ ನೀವು. ಯಾರಿಗೆ ಕಮ್ಮಿ ಇದೋ ಅವ್ರಿಗೆ ಕಮ್ಮಿ ಇರ್ಬೋದು, ಬಟ್ ನನಗೆಲ್ಲ 109 ಜನ, ಅದು ಸಾಧ್ಯನೇ ಇಲ್ಲ ಅಂತ. ಹಾಗೆ ಸಪೋರ್ಟ್ ಮಾಡಿ. 109ಇಂದ 1000 ಜನ, 1000ರಿಂದ ಲಕ್ಷ ಆಸೆ ಅತಿ ಆಸೆ ಹಿಂಗೆ ಆಗುತ್ತೆ. ಹಾಗೆ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಅಂಟಿಲ್ ದೆನ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ನಾಳೆ ಬೇಡ, ನಾಳೆ ನಂದು ಎಕ್ಸಾಮ್ ಇದೆ. ನಾಳೆ ನೋಡ್ತೀನಿ, ನನ್ನ ಟೈಮ್ದ ನಾನು ಮಾಡ್ತೀನಿ. ಓಕೆ, ಬಾಯ್. ಸಿ ಯು, ಟಾಟಾ. ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋ ಇಲ್ಲಿ ನೋಡಿದ್ದಕ್ಕೆ. ಸಬ್ಸ್ಕ್ರೈಬ್ ಮಾಡಿ ಮರೆಯದೆ. ಓಕೆ.